ನನ್ನ ಹೆಸರು ಕಲಾವತಿ. ನಾನು ಒಂದು ಬಡ ಕುಟುಂಬದವಳು. ಬಂಗಾರಪ್ಪನವರ ಸ್ಥಾನದಲ್ಲಿದ್ದಾಗ ಆಶ್ರಯ ಯೋಜನೆ ಎಂಬ ಸ್ಕೀಮ್ ಬಂದಿರೋದಕ್ಕೋಸ್ಕರ ನಂಗೊಂದು ಖಾಲಿ ಜಾಗ ಕೊಟ್ಟು ನಾನು ಆ ಜಾಗದಲ್ಲಿ ಮನೆ ನಿರ್ಮಾಣ ಮಾಡಿದ್ದೇನೆ. ನನ್ನ ಚಿಕ್ಕ ಕುಟುಂಬ ನಾನು ವಾಸವಾಗಿ ಆಶ್ರಯ ಯೋಜನೆ ಬಡಾವಣೆಯಲ್ಲಿ ಇದ್ದೇವೆ. ಹಾಗೂ ಬಂಗಾರಪ್ಪನವರಿಗೆ ನಾನು ನೆನಪಿನ ಕಾಣಿಕೆಯಾಗಿ ಉಳಿದಿರುತ್ತೇವೆ. ಈಗಿನ ಹೋದ ಲೋಕಸಭಾ ಚುನಾವಣೆಯಲ್ಲಿ ಗೀತಾ ಶಿವರಾಜ್ ಕುಮಾರ್ ಅವರು ಸೋತಿದ್ದರು. ಆದರೂ ಈ ನೆಕ್ಸ್ಟ್ ಚುನಾವಣೆಯಲ್ಲಿ ಈಗ ಬರ ಚುನಾವಣೆಯಲ್ಲಿ ಗೆದ್ದು ಬರಲಿ ಎಂದು ಹಾರೈಸಿ ನಾವು ಬಂಗಾರಪ್ಪನವರ ಚಿರಮಣಿಯಾಗಿ ಉಳಿದಿರುತ್ತೇನೆ. ನಮ್ಮ ಬೆಂಕಿನಗರದ ನಿವಾಸಿ ಅವರು ಶಿವರಾಜ್ ಕುಮಾರ್ ಬಹಳ ಅಭಿಮಾನಿ. ಈ ಹಣದ ಸಹಾಯವನ್ನ ಮಾಡ್ತಾ ಇದ್ದಾರೆ. ಬಾರು ನೀನು ಜೊತೆ ಬಾರು ಪ್ರವೀಣ, ನೀನು ಜೊತೆ ಬಾ. ಬಿಡ್ರ ಮರೆ ಅಲ್ಲಿ ಕೊಡುವುದರ ಮುಖಾಂತರವಾಗಿ ಅವರೆಲ್ಲರಿಗೂ ಕೂಡ ದೊಡ್ಡ ಚಪ್ಪಾಳೆಯನ್ನ ನೀಡಬೇಕು. ಚಪ್ಪಾಳೆ ಮೂಲಕ ಈ ಒಂದು ಹುಡುಗಿಗೆ ಪ್ರೋತ್ಸಾಹಿಸೋಣ. ಇವತ್ತು ಗೀತಾ ಶಿವರಾಜ್ ಕುಮಾರಿಗೆ ಸಣ್ಣ ಸಹಾಯವನ್ನ ನಮ್ಮ ನಗರ ನಿವಾಸಿಗಳಾಗಿರ್ತಕ್ಕಂಥ ಬೆಂಕಿನಗರದ ನಿವಾಸಿಗಳಾಗಿರ್ತಕ್ಕಂಥ ಶ್ರೀಯುತ ಪ್ರವೀಣ್ ಮತ್ತು ಕುಟುಂಬದವರು ಇವತ್ತು ಉಂಡಿ ಡಬ್ಬ ಕೊಡುವುದರ ಮುಖಾಂತರವಾಗಿ ಅವರಿಗೆ ಸಹಾಯ ಹಸ್ತವನ್ನ ನೀಡ್ತಾ ಇರ್ತಕ್ಕಂಥದ್ದು. ಎಲ್ಲಾ ತಾಯಂದಿರು ಕೂಡ ಅದೇ ರೀತಿ ಅವರಿಗೆ ಸಹಕಾರವನ್ನ ಕೊಡಬೇಕು ಅಂತ ತಮ್ಮಲ್ಲಿ ವಿನಂತಿಸ್ಕೊಳ್ತೀನಿ. ಅಲ್ಲಿ ದಯವಿಟ್ಟು ಅವರು ಉಡಿ ತುಂಬುವಂತ ಕಾರ್ಯಕ್ರಮ ನಮ್ಮ ಗೀತಾ ಶಿವರಾಜ್ ಕುಮಾರ್ ಅವರಿಗೆ. ಬಂಧುಗಳೇ, ವಾಯ್ಸ್ ಹೋಯ್ತಲ್ಲ, ವಾಯ್ಸ್ ಕಮ್ಮಿ ಆಯ್ತು ನೋಡು. ಬಂಗಾರಪ್ಪನವರ ಮಗಳಿಗೆ ಉಡಿ ತುಂಬೋ ಕಾರ್ಯಕ್ರಮ ಅಂದ್ರೆ ವಿಜಯದ ಸಂಕೇತವಾಗಿ ತಾಯಿ ನೀನು ಗೆದ್ದು ಬಾ, ನಮ್ಮ ಬಡವರ ಕಷ್ಟಗಳ ಕಣ್ಣೀರುಗಳನ್ನ ಒರೆಸು ಬಾ ಅನ್ನೋ ದೃಷ್ಟಿಯಿಂದ ಇವತ್ತು ಉಡಿ ತುಂಬ ಕಾರ್ಯಕ್ರಮ ನಮ್ಮ ದಯವಿಟ್ಟು ಒಂದು 5 ನಿಮಿಷ ತಡ್ಕೊಳ್ಳಿ. ದಯವಿಟ್ಟು 5 ನಿಮಿಷ ಎಲ್ಲರೂ ಕೂಡ. ಈಗ ಉಡಿ ತುಂಬಾ ಕಾರ್ಯಕ್ರಮ ನಮ್ಮ ಬೆಂಕಿನಗರದ ನಿವಾಸಿಗಳಿಂದ ಇವತ್ತು ಗೀತಾ ಶಿವರಾಜ್ ಕುಮಾರ್ ಅವರು ಗೆದ್ದು ಬರಬೇಕು, ಶಿವಮೊಗ್ಗ ಲೋಕಸಭಾ ಸದಸ್ಯರಾಗಿ ಈ ಬಡವರ ಕಷ್ಟಗಳನ್ನ ಕಣ್ಣೀರು ನಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಮಹಿಳೆಯರು ಸೇರಿದ್ದೀರಾ. ಆ ತಾಯಿಯನ್ನ ನಿಮ್ಮ ಅಕ್ಕನ್ನ ಆಶೀರ್ವದಿಸಲು ಹಾಗೆ ರೀತಿಯಲ್ಲಿ ನೀವೆಲ್ಲರೂ ಕೂಡ ಅವರಿಗೆ ಲೋಕಸಭಾ ಚುನಾವಣೆಯಲ್ಲಿ ಸಹಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಸ್ಕೊಳ್ತೀನಿ. ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಮುತ್ತೈದೆಯರು ಇವತ್ತು ಒಂದು ಹೊಸ ವರ್ಷಕ್ಕೆ ನಮ್ಮ ಊರಿನ ಹೆಣ್ಣು ಮಗಳಿಗೆ ಉಡಿ ತುಂಬತಕ್ಕಂಥ ಕಾರ್ಯಕ್ರಮ ಎಲ್ಲ ಹೆಣ್ಣು ಮಕ್ಕಳು ಜೋರಾಗಿ ಚಪ್ಪಾಳೆ ಮೂಲಕ ನಮ್ಮ ಹೆಣ್ಣು ಮಕ್ಕಳಿಗೆ ಬರಮಾಡ್ಕೊಂಡಿದ್ದೀರಿ. ಅದೇ ರೀತಿ ಅಭಿನಂದನೆ ಸಲ್ಲಿಸ್ತಾ ಇದೀವಿ. ಗೆದ್ದು ಬಾ ಗೀತಕ್ಕ ಅಂತಕ್ಕಂಥದ್ದು ನಾವು ಗೆದ್ದು ಬಾ ಅಂತ ಹೇಳ್ತೀವಿ, ನೀವು ಗೀತಕ್ಕ ಗೆದ್ದು ಬಾ, ಗೆದ್ದು ಬಾ, ಗೆದ್ದು ಬನ್ನಿ, ಗೆದ್ದು ಬನ್ನಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.